Good afternoon, students. In last class, I was telling about dimensional formulas. So next one, 20th one, kinetic energy. चलना शक्ति. Kinetic energy ಅಂದ್ರೆ ಚಲನಾ ಶಕ್ತಿ. Energy possessed by a body due to its motion is called kinetic energy. ಚಲನೆಯಿಂದಾಗಿ ಒಂದು ವಸ್ತುವಿನಲ್ಲಿ ಸಂಗ್ರಹವಾಗಿರುವಂತಹ ಶಕ್ತಿಯನ್ನ ನಾವು ಚಲನಾ ಶಕ್ತಿ ಅಂತ ಕರೀತೀವಿ. ಇದು ಫಾರ್ಮುಲಾ k dot E kinetic energy equals to 1/2 mv square ಅಂತ ಬರುತ್ತೆ. ಫಾರ್ಮುಲಾ ಏನು ಬರುತ್ತಾ? kinetic energy equals to 1/2 mv square. So ನಾವು ಡೈಮೆನ್ಷನಲ್ ಫಾರ್ಮುಲಾನ ಬರೆಯೋಣ. ಇಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಬರೆಯುವಾಗ ಈ 1/2 ಕನ್ಸಿಡರ್ ಮಾಡಬಾರದು. 1/2 ಯಾವುದೇ ನಂಬರ್ ನ ಕನ್ಸಿಡರ್ ಮಾಡಬಾರದು, ರೈಟ್? ಇದೇನದ ನೋಡಿ, ಮಾಸ್ ಅದ, ಮಾಸ್ ಇಂಟು ಇದೇನದ ವೆಲಾಸಿಟಿ ಅದ, ವೆಲಾಸಿಟಿ v ಅಂದ್ರೇನು? ವೆಲಾಸಿಟಿ ಸ್ಕ್ವೇರ್, velocity square, velocity square. So kinetic energy equals to m into velocity ಅಂದ್ರೆ ಏನಂತ? displacement by time, displacement by time square, displacement by time square. So kinetic energy equals to m into displacement is L by time is t, L by t whole square, displacement by time square. Kinetic energy equals to m into L square by t square, L square by t square. Kinetic energy equals to m power of 1, L power of 2, t power of minus 2. m power of 1, L power of 2, t power of minus 2. So kinetic energy is equals to, kinetic energy equals to L power of L power of 2, m power of 1, t power of minus 2. This is the dimensional formula for kinetic energy. ಚಲನಾ ಶಕ್ತಿಗೆ ಮೊದಲು ಸೂತ್ರ ಏನು ಬರ್ಕೊಳ್ಳೋದು, ಅರ್ಥ ಆಗೋಲ್ಲ, ತಲೆಗೆಡಿಸಕ್ಕೆ ಹೋಗಬೇಡ, ಜಸ್ಟ್ ಬರಿತಾ ಹೋಗ್ಲಿ ತಾನೇ ಅರ್ಥ ಆಗ್ತದೆ. ಅರ್ಥ ಆಗೋದು, ನಮ್ಗೆ ಇಂಗ್ಲಿಷ್ ಗೊತ್ತಾಗೋದು ಸಮಸ್ಯೆ ಇಲ್ಲ, 2 ತಿಂಗಳ ತೊಂದರೆ ಆಗ್ತದೆ. PUC ಫಸ್ಟ್ ಇಯರ್ ಅವರಿಗೆ ತಲೆನೇ ಕೆಡಿಸ್ಕೊಬಿಡ್ತಾರೆ. ಡೋಂಟ್ ಸಿ ಇಗ್ನೋರ್ ಯುವರ್ ಥಿಂಕಿಂಗ್. Just focus on the formula and try to write. Focus on the formula and try to write. Right? Hey, Kurale. See here, kinetic energy is 1/2 mv square, where m is mass is m. Bari kurkontani. M is mass and v is velocity square. m into velocity is displacement by time. Velocity ವೇಗಕ್ಕೆ ಏನದ ಫಾರ್ಮುಲಾ? ಸ್ಥಾನಕಾಲ by ಸಮಯಾಂತರ, displacement by time square. m into L by t whole square, m into L square by t square, m power of 1, L power of 2, t power of minus 2. So L power of 2, m power of 1, t power of minus 2. Next 21, potential energy, ವಿಭವ ಶಕ್ತಿ. potential energy, ವಿಭವ ಶಕ್ತಿ ಅಂತ, ಅಥವಾ ಪ್ರಚಲನ ಶಕ್ತಿ. ವಿಭವ ಶಕ್ತಿ ಅಥವಾ ಪ್ರಚಲನ ಶಕ್ತಿ, ಒಂದು ವಸ್ತುವು ತನ್ನ ಸ್ಥಾನದಿಂದಾಗಿ ಅದರಲ್ಲಿ ಸಂಗ್ರಹವಾಗಿರುವಂತಹ ಶಕ್ತಿ. ರಿಸರ್ವಾಯರ್, ಡ್ಯಾಮ್, water stored in a dam,
water stored in a dam, they has an energy called potential energy. A fan fixed to the ceiling of the wall, ಇಸಿ ಗೋಯಿ ಮೇಲೆ ಸೀಲಿಂಗ್ ಅಂದ್ರೆ ಮೇಲೆ ಚೆಕ್ ಅಂತ ಇದರಲ್ಲಿ ಫಿಕ್ಸ್ ಮಾಡಿರುವಂತ ಫ್ಯಾನ್ ಒಂದು ಎನರ್ಜಿ ಅದ, ಅದು ಬಿದ್ದರೆ ಗೊತ್ತಾಗ್ತದೆ ಎಷ್ಟು ಎನರ್ಜಿ ಅದ. ಅದು ನಮ್ಮ ತಲೆ ಮೇಲೆ ಬಿತ್ತಂದ್ರೆ ಅದ್ರ ಎನರ್ಜಿ ಎಷ್ಟು ಅಂತ ಗೊತ್ತಾಗುತ್ತೆ ನಮ್ಗೆ, ಫ್ಯಾನ್ ಎನರ್ಜಿ ಎಷ್ಟು ಅಂತ. ಸೊ an arrow set to the system, set to the bow system. ಈ ಬಿಲ್ಲು ಬಾಳ ಏನೋ ನಾವು ರೆಡಿ ಮಾಡ್ಕೊಂಡಿದ್ರೆ ಅದಕ್ಕೊಂದು ಎನರ್ಜಿ ಸ್ಟೋರ್ ಆಗುತ್ತೆ. ಆ ಒಂದು ಅದನ್ನ ಸೆಟ್ ಮಾಡೋದ್ರಿಂದ ಒಂದು ಎನರ್ಜಿ ಬರ್ತದೆ. ಬಿಟ್ಟ ಮೇಲೆ ಅದು ಎನರ್ಜಿನ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತಾ ಕೈನೆಟಿಕ್ ಎನರ್ಜಿ ಆಗಿ ಆ ಟಾರ್ಗೆಟ್ ನ ಮುಟ್ಟುತ್ತೆ. ರೈಟ್. ಸೊ ಪೊಟೆನ್ಷಿಯಲ್ ಎನರ್ಜಿ P dot E equals to formula mass into acceleration due to gravity. Acceleration due to gravity into height. Yes, what is the formula for potential energy? Mass acceleration due to gravity into height. Potential energy equals to m into acceleration due to gravity, small g, into h. ಈಗ ಸದ್ಯ ನೀವು ಮಾಸ್ ಅಂದ್ರೆ ಗೊತ್ತಿದೆ, ಹೈಟ್ ಅಂದ್ರೆ ಗೊತ್ತಿದೆ ನಿಮಗೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಗೊತ್ತಿಲ್ಲ. ಡೋಂಟ್ ವರಿ, ಆಕ್ಸಿಲರೇಷನ್ ಅಂತ ತಿಳ್ಕೊಳ್ಳಿ, ವೇಗೋತ್ಕರ್ಷ. ಮುಂದೆ ನೀವು ನಾನು ಹೇಳ್ತೀನಿ ಮುಂದೆ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಗುರುತ್ವ ವೇಗೋತ್ಕರ್ಷ ಅಂತ ಬರ್ತದೆ. ಗುರುತ್ವ ವೇಗೋತ್ಕರ್ಷ ಜಿ ಅಂತ, ಸ್ಮಾಲ್ ಜಿ. ಇದ್ರ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರ್ತದೆ. ಪ್ರತಿಯೊಂದು ವಸ್ತು ಮೇಲಿಂದ ಬೀಳ್ತಾ ಇದೆ ಅಂತ ತಿಳ್ಕೊಳ್ರಿ, ಆ ಬೀಳ್ತಾ ಇರುವಂತ ವಸ್ತುವಿಗೆ ಈ ಒಂದು ವ್ಯಾಲ್ಯೂ ಇರ್ತದೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಷ್ಟು ವೇಗ ಬದಲಾವಣೆ ಮಾಡ್ಕೊಳ್ತಾ ಮೇಲಿಂದ ಬೀಳ್ತಾ ಇರ್ತದೆ. ಮೇಲಿಂದ ಪ್ರತಿಯೊಂದು ವಸ್ತು ಮೇಲಿಂದ ಏನೋ ಒಂದು ಕಲ್ಲು ಮೇಲಿಂದ ಎಸಿರಿ ಅಥವಾ ಒಂದು ಸಣ್ಣ ಬುಕ್ಸ್ ಮೇಲಿಂದ ಬಿಸಾಕಿ, ಏನಾದರೂ ಮೇಲಿಂದ ಒಂದು ಯಾವುದೋ ಏರೋಪ್ಲೇನ್ ಬೀಳಲಿ ಅಥವಾ ಯಾವುದೇ ಇರಲಿ ವಸ್ತು ಫಾಲಿಂಗ್ ಬಾಡಿ, ಫಾರ್ ಎವ್ರಿ falling body possesses acceleration due to gravitational power, that is acceleration due to gravity, and its value is 9.8 meter per second square. Right. So formula, dimensional formula, m ಅಂದ್ರೆ capital M into g. G ಅಂದ್ರೆ ಏನು? acceleration. G ಅಂದ್ರೆ ಏನು? acceleration. ಈಗ ಸದ್ಯ ನಮಗೆ g ಅಂದ್ರೆ acceleration into height ಅಂದ್ರೆ ಏನು? L into height ಅಂದ್ರೆ L. m into acceleration में velocity by time into L. velocity by time into L. m into velocity ಅಂದ್ರೆ ಏನು? displacement by acceleration ಅಂದ್ರೆ ಏನು? total ಆಗಿ displacement by time square. ನೀವು ಡೈರೆಕ್ಟ್ ಆಗಿ ಬರೆದ್ರೆ ನಾವು ನಿನ್ನೆ acceleration is s by t square into L into L. 1 minute, I will bring the duster. So here m into s by so ಏನಾಯ್ತು ನೋಡಿ, ಇಲ್ಲಿ ಏನು ಬಂತು? ಪೊಟೆನ್ಷಿಯಲ್ ಎನರ್ಜಿ equals to m into s ಅಂದ್ರೆ L. ಡಿಸ್ಪ್ಲೇಸ್ಮೆಂಟ್ ಇದೆ, ಡೈಮೆನ್ಷನಲ್ ಸಿಂಬಲ್ L. once again ಅಲ್ಲಿ L divided by t. T square, T square. So m power of 1, L power of 1 plus 1 2, T power of minus 2. ಇದು ಮೇಲೆ ಬಂದಿದೆ. Therefore L power of 2, m power of 1, T power of minus 2. m power of 1
ಓಕೆ ಒಂದು 5 ನಿಮಿಷ ಓಕೆ ಕ್ಲಾಸ್ ಮುಗಿಸೋಣ ಕೊಡು l power of 2 m power of 1 t power of minus 2. So this is the dimensional formula for potential energy. Observe, potential energy is having same dimensional formula of kinetic energy. L power 2, L power 2, m power 1, m power 1, t power minus 2, t power minus 2. Next 22 stress ಅಂದ್ರೆ ಪ್ರೆಷರ್ ಸ್ಟ್ರೆಸ್ ಅಂದ್ರೆ ಏನು ಒತ್ತಡ ಅಂದ್ರೆ ಸ್ಟ್ರೆಸ್ ಈಕ್ವಲ್ಸ್ ಟು ಫೋರ್ಸ್ ಬೈ ಏರಿಯಾ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಸ್ಟ್ರೆಸ್ ಗೆ ಬರುತ್ತೆ ಫಾರ್ಮುಲಾ ಫೋರ್ಸ್ ಬೈ ಏರಿಯಾ ಸ್ಟ್ರೆಸ್ ಈಕ್ವಲ್ಸ್ ಟು F by A. Force is mass into acceleration. F is mass. F equals to ma. Area is length into breadth. So stress equals to mass is m. Acceleration is s by t square. Divided by length is length, breadth is also length, L into L. Stress equals to m into displacement is L, t square is t square, divided by L into L is L to the power of 2. L into L is L to the power of 2. Stress equals to m power of 1, L power of 1, t power of minus 2. M power of 1, L power of 1, t power of minus 2 divided by L power of 2. So therefore stress equals to m power of 1, L power of 1 minus 2, t power of minus 2. L power of 1 minus 2, t power of minus 2. So stress equals to final answer in barkada dimensional formula for stress equals to L power of minus 1 minus 2 is minus 1, m power of 1, t power of minus 2. So this is the dimensional formula of stress. Stress pressure ಎರಡು ಒಂದೇ, ಎರಡಕ್ಕೂ ಏನು ಬರ್ತದ ಸೇಮ್ ಫಾರ್ಮುಲಾನೇ ಬಂದಿದೆ, ಸ್ಟ್ರೆಸ್ ಮತ್ತು ಪ್ರೆಷರ್. ಸ್ಟ್ರೆಸ್ ಅಂದ್ರೆ ಏನು ಒತ್ತಡ, ಅದರ ಫಾರ್ಮುಲಾ ಏನು ಬಂತು ಫೋರ್ಸ್ ಬೈ ಏರಿಯಾ. ಫೋರ್ಸ್ ಅಂದ್ರೆ ಏನು ಮಾಸ್ ಇಂಟು ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೆ ಏನು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಸ್ಕ್ವೇರ್. ಆಕ್ಸಲರೇಷನ್ ಅಂದ್ರೆ ಹೌದಾ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಸ್ಕ್ವೇರ್. So next 23rd strain ಬದಲಾವಣೆ. ಸ್ಟ್ರೈನ್ ಅಂದ್ರೆ ಬದಲಾವಣೆ. ಸ್ಟ್ರೈನ್ ಗೆ ಫಾರ್ಮುಲಾ, ಸ್ಟ್ರೈನ್ ಗೆ change in dimension by original dimension. Changing the dimension by original dimension. So ಬದಲಾವಣೆ ಆಗಿದ್ದು ಮೊದಲಿರೋದು ಯಾವುದೇ ಇರಬಹುದು, ಉದ್ದದಲ್ಲಿರಬಹುದು, ಅಗಲದಲ್ಲಿರಬಹುದು, ವಿಸ್ತೀರ್ಣದಲ್ಲಿರಬಹುದು. ಬದಲಾವಣೆ ಆಗಿರುವಂತಹ ಬೆಲೆ ಡಿವೈಡೆಡ್ ಬೈ ಮೊದಲನೇ ಬೆಲೆ. ಸೊ ಅರ್ಥ ಏನಿದೆ ಏನು ಬರ್ತದ, ಸೇಮ್ ಅಂತ ಅರ್ಥ. ಇದು ಸೇಮ್ ಇದೆ, ಇದು ಸೇಮ್, ಇದು ಸೇಮ್. ಸೊ ಇದ್ರದ್ದು ಏನು ಬರ್ತದ, ಇದು 1 ಬರ್ತದ, ಡಿವೈಡ್ ಆಗ್ಬಿಡ್ತದ. ಡೈಮೆನ್ಷನ್ ಸೇಮ್ ಅಲ್ಲ, ಲೆಂತ್ ಬೈ ಲೆಂತ್ 1,
breadth by breadth 1, area by area ಆ changes ಎಷ್ಟೇ ಇರಲಿ ಬಟ್ ಏರಿಯಾನೇ ಅಲ್ಲ, ಲೆಂತ್ ಎಷ್ಟೇ ಇರಲಿ ಲೆಂತ್ ಅಲ್ಲ, ಲೆಂತ್ by length, area by area, mass by mass, weight by weight. So dimensionless ಇದೆ, it has no dimension, no dimension, ಯಾವುದಕ್ಕಿಲ್ಲ dimensions, dimensions ಯಾವುದಕ್ಕಿಲ್ಲ, no dimension, ಯಾವುದಕ್ಕಿಲ್ಲ strain ಗೆ ಯಾವುದೇ dimensions ಇಲ್ಲ, strain. Next comes Young's modulus. Young's modulus, Young's modulus ಅಂದ್ರೆ capital Y, capital Y equals to stress by strain. Formula for Young's modulus is stress divided by strain, stress by strain ಅಂತ ಬರುತ್ತೆ Young's modulus. Stress ಅಂದ್ರೆ ಏನು, force by area, force by area, stress ಅಂದ್ರೆ ಏನು, force by area divided by strain ಅಂದ್ರೆ ಏನು, 1 ಅಂತ ಬರುತ್ತೆ, 1 ಯಾಕಂದ್ರೆ dimensions ಇಲ್ಲ, dimensions ಇಲ್ಲ, 1 ಅಂತ ಬರುತ್ತೆ. So stress is force by area. So now formula for Young's modulus is force by area, force by area. So ಏನು ಬಂದಿದ್ದಲ್ಲ ಈಗ ಏನು ಬಂದಿದ್ದೀವಿ ಅದೇ ಸೇಮ್ ಮತ್ತೆ ಬರ್ತದೆ. Force ಅಂದ್ರೆ ಏನು, mass into acceleration divided by length into breadth, mass into acceleration divided by length into breadth. Y equals to, here mass is m, acceleration is displacement by time square divided by L into L, divided by L into L. Displacement is L, time square is t square divided by L into L. Y equals to m power of 1, L power of 1, t power of minus 2 divided by L power of 2. So ಏನು ಬಂತು dimensional formula for Young's modulus, Young's modulus, bulk modulus, rigidity modulus ಅಂತ ಬರ್ತಾವೆ. ಸ್ಟ್ರೆಸ್ ಸ್ಟ್ರೈನ್ ಒತ್ತಡಕ್ಕೆ ಸಂಬಂಧಪಟ್ಟಂತಹ ಡೆಫಿನಿಷನ್ಸ್ ಗಳು ಮುಂದೆ ಪಾಠದಲ್ಲಿ ಬರ್ತವೆ. Young's modulus ಅಂದ್ರೆ y, Young's modulus ಅಂದ್ರೆ ಏನು, ಸ್ಟ್ರೆಸ್ ಬೈ ಸ್ಟ್ರೈನ್. ಸೊ ಸ್ಟ್ರೈನ್ ಅಂದ್ರೆ ವಾಟ್, ಅದರ ಡೈಮೆನ್ಷನ್ಸ್ ಇಲ್ಲ, ಫೋರ್ಸ್ ಬೈ ಏರಿಯಾ, ಸ್ಟ್ರೆಸ್ ಅಂದ್ರೆ ಫೋರ್ಸ್ ಬೈ ಏರಿಯಾ. L power of minus 1, m power of 1, t power of minus 2. ಇದು ನೀವು ಲಾಸ್ಟ್ ಬರೆದಿರಲ್ಲ ಸ್ಟ್ರೆಸ್, ಸ್ಟ್ರೆಸ್ ಇದು ಸೇಮ್ ಅದ, ಸ್ಟ್ರೆಸ್ ಮತ್ತು ಇದು ಎರಡು ಏನದಾವ ಸೇಮ್ ಅದಾವ, ಸ್ಟ್ರೆಸ್ ಮತ್ತು ಏನದಾವ ಸೇಮ್ ಅದಾವ. ಏನು ಬಂತು, L power of minus 1, m power of 1, m power of 1 and t power of minus 2. 23 ಆಯ್ತಾ, 24th 25th ಆಯ್ತು. ಬಲ್ಕ್ ಮಾಡ್ಯುಲಸ್ ಸೇಮ್ ಅದೇ ಬರುತ್ತೆ ಮತ್ತೆ, ಬಲ್ಕ್ ಮಾಡ್ಯುಲಸ್ ಅಂತ ಇದು ಲಿಕ್ವಿಡ್ಸ್ ಗೆ ಸಂಬಂಧಪಟ್ಟಂಗೆ, ನೀರಿಗೆ ಸಂಬಂಧಪಟ್ಟಂಗೆ ಬರುವಂತ ಒಂದು ಡೆಫಿನಿಷನ್ ಇದೆ. ಬಲ್ಕ್ ಮಾಡ್ಯುಲಸ್ K, ಸಿಂಬಲ್ K equals to stress by strain. Same formula, stress by strain. So force by area by 1, force by area by 1. K equals to F by A. So ಏನು ಬರ್ತದ dimensional formula. Once again I am not doing all the steps, I am writing directly. So dimensional formula for bulk modulus is L power of minus 1, L power of minus 1, m power of 1, t power of minus 2, t power of minus 2, t power of minus 26. Rigidity modulus ಅಂತ, rigidity modulus
rigidity modulus. Capital G same. Capital G equals same ಇದೆ ಬರ್ತದೆ rigidity modulus stress by strain force by area by 1. So same L power of minus 1 m power of 1 t power of minus 2. This is the formula for rigidity modulus. Rigidity modulus. The rigidity modulus. See 27th. I want to tell some different quantities. I want to tell some more quantities, that is say potential energy over, right, Planck's constant, frequent energy by frequency, Planck's constant. Next one is Planck's constant. Planck's constant. Sit in the classroom. I will come. Sit in the classroom. Shade. Nonsense. So Sunday, 5 minutes. Planck's constant. H. Planck's constant H. So H equals to energy by frequency. Its formula is energy divided by frequency. Energy by frequency, right? So H equals to energy is force into displacement. Frequency is 1 by time. You know that frequency is 1 by time. Vibrations per second and vibrations per second frequency 1 by time. So H equals to here force into displacement. Force is ma into displacement is L, t power of minus 1. So H equals to m into a is displacement by time square. A is acceleration, displacement by time square into L divided by t power of minus 1. T power of minus 1. So H equals to m into L into L divided by t square. ಇದು ಮೇಲೆ ಬರುತ್ತದೆ into t into t. t power of minus 1 ಮೇಲೆ ಬಂದ್ರೆ t power of plus 1 ಆಯಿತು. So H equals to m power of 1 L power of 2 t power of 1 minus 2 ಇದು ಮೇಲೆ ಬಂದ್ರೆ. So Planck's constant H equals to L power of 2 m power of 1 t power of minus 1. T power of minus 1. So Planck's constant is given by the formula energy by frequency. So energy is force into displacement by frequency is 1 by time period. Frequency is vibrations per second ಅಂತ ಗೊತ್ತಿವಲ್ಲ 1 by time frequency ಅಂದ್ರೆ. So ಈ ತರ ಬರುತ್ತೆ 1 by time period. So next time period is t power of minus 1. So m into L divided by t square. The frequency 1 by t ಮೇಲೆ ಹೋದ್ರೆ t ಆಗುತ್ತೆ. m power of 1 L power of 2 t power of 1 minus 2 L power of 2 m power of 1 t power of minus 1. This is the dimensional formula for S, which one? Planck's constant, right? So today I am stopping here. I will see if possible means in the evening I am sending another video of dimensional formulas. So you just do one thing, you go on writing all the dimensional formulas in your book. ಎಲ್ಲ ಎಷ್ಟು ಮಾಡ್ತೀನಿ ಅಷ್ಟನ್ನ ಕ್ಲಾಸ್ ವರ್ಕ್ ಅಲ್ಲಿ ಬರೀತಾ ಹೋಗ್ರಿ.
ಅರ್ಥ ಆಗಿಲ್ಲ ಅಂದ್ರೆ ಡೌಟ್ ಕೇಳಿ. ಸ್ವಲ್ಪ ಒಂದು ಅದು ಯಾವುದು ವಿಸ್ಕಾಸಿಟಿದು ಬುಕ್ನಲ್ಲಿ ಸ್ವಲ್ಪ ರಾಂಗ್ ಕೊಟ್ಟಿದ್ದಾರೆ. ವಿಸ್ಕಾಸಿಟಿದು ನನ್ಗೊಂದು ಪವರ್ ಬಂದಿದೆ, ಅದರಲ್ಲಿ ಒಂದಿದೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಸ್ವಲ್ಪ ರಾಂಗ್ ಇದೆ ಬುಕ್ನಲ್ಲಿ. ಚೆಕ್ ಮಾಡ್ರಿ ಸ್ವಲ್ಪ ಅದು ಕರೆಕ್ಟ್ ಬಂದಿಲ್ಲ ಅಂತ, ಅದ್ರ ಬಗ್ಗೆ ಮ್ಯಾಚ್ ಮಾಡಿ ನೋಡ್ರಿ. ನಾನು ಮತ್ತೆ ಈವ್ನಿಂಗ್ ಪೀರಿಯಡ್ನಲ್ಲಿ ಏನು ಮಾಡ್ತೀನಿ, ಮತ್ತೆ ಇನ್ನೂ ಸ್ವಲ್ಪ ಬರೀ ಟ್ರೈ ಮಾಡ್ತಾ ಹೋಗೋಣ ಬೇರೆ ಬೇರೆ. ಅರ್ಥ ಆಗಿಲ್ಲ ತಲೆ ಕೆಡಿಸ್ಕೋಬೇಡ, ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೋ, ಇದು ಹೆಂಗೆ ಬರೀಬೇಕು ಅಂತ ಕಲಿ. ಇವು ಯಾವ ಅರ್ಥ ಆಗಲಿ ಗೊತ್ತೇ ಇಲ್ಲ ನಿನಗ, ಬಲ್ಕ್ ಮಾಡಲಸ್ ಅಂತ ಗೊತ್ತೇ ಇಲ್ಲ, ಗೊತ್ತಿಲ್ಲದೇನೆ ಸಾಕಾಗ್ತದ. ಮತ್ತೆ ಯಾಕೆ ಕಲ್ಸಾಕತ್ತೀರ ಅಂದ್ರೆ ಕಲಿಸ್ತೇವೆ ನಾವು, ಅದು ನಾಲೆಜ್ ಕೊಡೋದು ನಿಮಗೆ ಹೆಂಗೆ ಕಂಡುಹಿಡಿಬೇಕಂತ. ಸಿ ರಿಮೆಂಬರ್, ಇವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ಬರುತ್ತೆ. ನೀಟ್ KCET ನಲ್ಲಿ ಒಂದು ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಬರ್ತದೆ. ಸೆಕೆಂಡ್ ಇಯರ್ 3 ಬರೆಯೋದು ನೀಟ್. ಫಸ್ಟ್ ಇಯರ್ ಆಗಿರೋದು ನೀಟ್, ಸೆಕೆಂಡ್ ಇಯರ್ 3 ಬರೆಯೋದು. ಸೆಕೆಂಡ್ ಇಯರ್ ಒಳಗಡೆ ಇವೆಲ್ಲ ಗೊತ್ತಾಗಿರ್ತಾವ, ಸೆಕೆಂಡ್ ಇಯರ್ ಒಳಗಡೆ ಇವೆಲ್ಲ ಗೊತ್ತಾಗಿರ್ತಾವ. ಸೊ ನೋ ಪ್ರಾಬ್ಲಮ್. ಸೊ ಐ ಆಮ್ ಎಂಡಿಂಗ್ ಮೈ ಕ್ಲಾಸ್ ಹಿಯರ್. ಸೊ ನೆಕ್ಸ್ಟ್ ಪೀರಿಯಡ್ ಐ ಆಮ್ ಕಂಟಿನ್ಯೂಯಿಂಗ್ ವಿತ್ ನಂಬರ್ಸ್. ಏನಾದ್ರು ಇದೇನಾದ್ರು ಮೊದಲೇ ನಂಬರ್ಸ್ ಹೆಚ್ಚು ಕಡಿಮೆ ಇದ್ದರೆ ನಂಬರ್ ಬಗ್ಗೆ ಮೆಸೇಜ್ ಮಾಡಬೇಡ. ನಂಬರ್ಸ್ ತಪ್ಪಾಕಿರಿ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಆ ಲಾಸ್ಟ್ ವಿಡಿಯೋನ ಮತ್ತೆ ತೆಗೆದು ನೋಡೋಷ್ಟು ನಮ್ಗೆ ಅಷ್ಟು ಟೈಮು ಇಲ್ಲ, ಪ್ಲಸ್ ನೋಡೋಕ್ಕೂ ಅದು ಆಗಲ್ಲ, ಅಷ್ಟಾಗಲ್ಲ ಕರೆಕ್ಟಾಗಿ. ಏನೋ 25 ಅಂತ ಹಾಕಿರ್ತೀವಿ, ಇದರಲ್ಲಿ 26 ಡೇಸ್ 27 ಡೇಸ್ ಇದರಿಂದ ಸ್ಟಾರ್ಟ್ ಮಾಡಿರ್ತೀವಿ, ಅಥವಾ ಅದರಲ್ಲಿ 19 ಬಿಟ್ಟು ಮತ್ತೆ ಇಲ್ಲಿ 21 ಡೇಸ್ ಸ್ಟಾರ್ಟ್ ಮಾಡಿರ್ತೀವಿ. ನಂಬರ್ಸ್ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಸ್ಟೂಡೆಂಟ್ಸ್ಗಳು ನೀವು ಬರೆಯೋರು ನೀವೇನು ಮಾಡಬೇಕು, ಕರೆಕ್ಟಾಗಿ ಬರಿತಾ ಹೋಗ್ಬೇಕು. ನಾನು ಅಸೈನ್ಮೆಂಟ್ ಏನೇನು ಕೊಟ್ಟಿನಿ ಎಲ್ಲ ನನ್ನ ಹತ್ರ ಒಂದು ಕಡೆ ಬರ್ಕೊಂಡಿನಿ. ನಾನು ನಿಮಗೆ ಏನೇನು ವರ್ಕ್ ಕೊಟ್ಟಿನಿ ಅಂತ ನನ್ನ ಒಂದು ಬುಕ್ಕಿನೇ ನಾನು ಬರ್ಕೊಂಡಿನಿ. ಕಾಲೇಜ್ ಸ್ಟಾರ್ಟ್ ಆದ ನಂತರ ಪ್ರತಿಯೊಬ್ಬರು ಕೂಡ ನನಗೆ ಅದು ಸಬ್ಮಿಟ್ ಮಾಡಬೇಕು, ಇಲ್ಲ ಪನಿಷ್ಮೆಂಟ್ ಕೊಡ್ತೀನಿ ನೋಡಿ. ಈಗ ಹೇಳಿ ನಾನು ನಿಮಗೆ ಏನೇನು ಅಸೈನ್ಮೆಂಟ್ ಕೊಟ್ಟಿನಿ ನಾನು ಬರ್ಕೊಂಡಿನಿ ನಿಮ್ಮ ಕಡೆ ಒಂದು ನೋಟ್ಬುಕ್ನಾಗ. ಏನೇನು ಅಸೈನ್ಮೆಂಟ್ ಹುಡುಗರಿಗೆ ಕೊಟ್ಟಿನಿ ಅಂತ ನಾನು ನೆನಪದ, ನನ್ನ ಹತ್ರ ಅದ ಡಾಕ್ಯುಮೆಂಟ್. ನನ್ನ ಒಂದು ಕಡೆ ಬರ್ಕೊಂಡಿಟ್ಕೊಂಡಿನಿ, ಇಂಥ ಡೇಟ್ ದಿನ ಇಂತಿಂತ ಕೊಟ್ಟಿದ್ದೀನಿ ನಾನು. ಸೊ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗಲಿ, ನೀವು ಅವಾಗ ಫಸ್ಟ್ ಡೇ ಕಾಲೇಜಿಗೆ ಬಂದಾಗ ಅಸೈನ್ಮೆಂಟು, ಕ್ಲಾಸ್ ವರ್ಕು, ಲಾಗರಿದಮ್ಸು, ಆ್ಯಂಟಿ ಲಾಗರಿದಮ್ಸು ಏನೇನಿದಾವ ಎಲ್ಲ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎಲ್ಲಷ್ಟು ನನಗೆ ಬರೆದು ತೋರಿಸ್ಬೇಕಾಗುತ್ತೆ. ರೈಟ್? ಸೊ ಹ್ಯಾವ್ ಎ ನೈಸ್ ಡೇ. ವಾಚ್ ದಿಸ್ ವಿಡಿಯೋ ಫಾರ್ 2 times. Definitely you will get a good idea how to write the dimensional formulas. Still I am going to discuss about dimensional formula in the next period. Okay, have a nice day.